ಯಾರೋ ಒಬ್ರು ಬೋ ಖುಷಿಯಾಗವ್ರೆ. ಹಾ, ಅದ್ ನೀವೇ ಅಲ್ವಾ? ನಿಮ್ಮ ಅತ್ತೆಮ್ಮ ಕಾಲೇಜ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ರು ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀರಾ. ಅದಲ್ಲ ಸರ್ ಇಸ್ಯಾ, ಯಾರೋ ಒಬ್ರು ಕಾಲೇಜ್ ಬಿಟ್ಟೋಯ್ತೀನಿ ಅಂತ ಹೇಳುದ್ಮ್ಯಾಕೆ ಇನ್ನೊಬ್ರು ಮುಕ್ದಾಗೆ ಖುಷಿ ಕಳೆ ಕಟ್ಬಿಟ್ಟಾಯ್ತಪ್ಪ. ಏನಂತೀರಾ? ಕಮಲಿ ಅವ್ರೆ, ನೀವು ನನ್ ಬಗ್ಗೆ ಮಾತಾಡ್ತೀರಾ? ಸರ್, ಸ್ಯಾನೆ ನಾಟಕ ಆಡ್ಬೇಡಿ. ನಿಮಗ್ ಗೊತ್ತಿಲ್ವಾ ನಾನ್ ಮಾತಾಡ್ತಿರೋದ್ ನಿಮ್ ಬಗ್ಗೆನೆ ಅಂತವ? ಖುಷಿಯಾಗಿರೋದು ಹೌದು, ಇವತ್ತೆಲ್ಲಾ ಪ್ರಾಬ್ಲಮು ಸಾರ್ಟ್ ಔಟ್ ಆಯ್ತಲ್ಲ ಅದಕ್ಕೆ. ಅದೇ ಸರ್ ನಾನು ಹೇಳ್ತಿರೋದು, ಇವತ್ತು ಆ ಇರಾಜಿಸ್ಯ ಬಗೆಹರಿತಲ್ಲ, ಇನ್ಮ್ಯಾಕೆ ಆ ಹುಡ್ಗ ನಿಮ್ ಹೆಂಡತಿಯಿಂದ ಬೀಳಕ್ಕಿಲ್ಲ, ಕೀಟ್ಲೆ ಕೊಡಕ್ಕಿಲ್ಲ ಅನ್ನೋ ಆನಂದ ಕಾಣ್ತೈತೆ. ಕಮಲಿ ಅವರೇ, ನಾನೇನ್ ಸ್ಯಾಡಿಸ್ಟ್ ಅಲ್ಲ. ಅವನ್ ತಪ್ಪನ ಅವನ್ ಅರ್ಥ ಮಾಡ್ಕೊಂಡು ಸಾರಿ ಕೇಳಿದಕ್ಕೆ ಖುಷಿ ಆಯ್ತು. ಆದ್ರೆ ಅವನ್ ಊರ್ ಬಿಟ್ಟು ಹೋಗ್ಲಿ ಅಂತ ನಾನೇನ್ ಆಸೆ ಪಟ್ಟಿರ್ಲಿಲ್ಲಪ್ಪ. ಆದ್ರೂ ಅವ್ನ್ ಬೇರೆ ಊರಿಗೆ ಹೋಯ್ತೀನಿ ಅಂತ ಹೇಳ್ತಿದ್ದಂಗೆ ನಿಮ್ ಮುಖದಾಗೆ ಖುಷಿ ನೋಡ್ಬೇಕಿತ್ತು. ಇವಾಗ ನೀವ್ ಏಟೇ ಇಲ್ಲ ಅಂತ ಹೇಳ್ಬೋದು, ನನಗ್ ಗೊತ್ತು ಬಿಡಿ. ಸರ್, ಅವ್ನ್ ನನ್ ಹಿಂದೆ ಬತ್ತಿದ್ದಕ್ಕೆ ದಿಟ್ವಾಗ್ಲೂ ನಿಮ್ಗೆ ಆಟೋ ಒಂದ್ ಹೊಟ್ಟೆ ಉರಿತಿತ್ತ ಅಥವಾ ನನ್ ಮ್ಯಾಕೋ ಅನುಮಾನ ಆಯ್ತಾ ಸರ್? ಕಮಲಿ ಅವರೇ, ಏನ್ ಹೇಳ್ತೀರಾ ನೀವು? ನಿಮ್ ಮೇಲೆ ಅನುಮಾನನ? ನನ್ ನಂಬಿಕೆನೆ ನೀವು. ಇನ್ನು ವಿರಾಜ್ ಮೇಲೆ ಹೊಟ್ಟೆ ಉರಿ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ನಾನ್ ಪ್ರೀತಿಸೋದು ಅಂದ್ರೆ ಅದ್ ನಿಮ್ಮನ್ನ. ನನ್ ಹೆಂಡತಿಗೆ ಯಾರೋ ಒಬ್ಬ ಹತ್ರ ಆಗಕ್ ನೋಡಿದ್ರೆ ನೋವಾಗಲ್ವಾ? ಓ, ಪಾಸಿಟಿವ್ನೆಸ್. ಇದಕ್ಕೆ ನೀವು ಏನಾರು ಹೆಸರಿಡಿ, ಆದ್ರೆ ನಾನ್ ಕೊಡೋ ಹೆಸರು ಹುಚ್ಚು ಪ್ರೀತಿ. ಇದಕ್ಕೆ ನೀವೇನಾರು ಬೇರೆ ಅರ್ಥ ತಗೊಂಡ್ರೆ ನಾನೇನು. ಅಯ್ಯೋ ರಿಷಿ ಸರ್, ಏನಾಯ್ತು? ಕಣ್ಣಿಗೇನೋ ಧೂಳ್ ಬೀಳ್ತು ಅನ್ಕೊಂತೀನಿ. ಸರಿ, ನೀವು ಉಜ್ಬೇಡಿರಿ, ನಾನು ಹುರುಕ್ತೀನಿ. ಬಿಡಿ ಸರ್. ವಾಟ್? ಇವರಿಗೆ ತಲೆ ಕೆಟ್ಟಿದ್ಯಾ? ಕಾಲೇಜಿಗೆ ಬಂತು ರೊಮ್ಯಾನ್ಸ್ ಮಾಡ್ತಾ ಇದಾರಲ್ಲ. ಶಿಟ್! ಓ ಗಾಡ್, ಯಾಕೆ ಯಾವಾಗ್ಲೂ ನನ್ನನ್ನ ಇಂಥ ಸೀನ್ ನೋಡಕ್ ಮಾಡ್ತೀಯಾ? ರಿಷಿ ಸರ್, ಇವಾಗ ಸರಿ ಹೋಯ್ತಾ? ಇಲ್ಲ ಕಮಲಿ ಅವರೇ, ಇನ್ನ ನೋವ್ತದ. ಅಯ್ಯೋ, ಕಣ್ಣೆಲ್ಲ ಏಟೊಂದು ಕೆಂಪಾಗ್ಬಿಟ್ಟೈತೆ. ಹೇಳಿ ಸರ್. ಒಂದ್ ನಿಮಿಷ ಸರಿ. ನಂದೇ ತಪ್ಪು. ನನ್ ಪ್ಲಾನ್ ಫ್ಲಾಪ್ ಆಗಿದ್ದಕ್ಕೆ ಈಗ ಈ ರೊಮ್ಯಾನ್ಸ್ ನೋಡೋ ಹಾಗಾಯ್ತು. ಆಹಾ, ಲವ್ ಬರ್ಡ್ಸ್ ತರ ಇರೋ ಇವರಿಬ್ರನ್ನ ಹಾವು ಮುಂಗ್ಸಿ ತರ ಫೈಟ್ ಆಡೋ ಹಾಗೆ ಮಾಡ್ಬೇಕು. ಮಾಡ್ತೀನಿ. ತಾರಾ, ಇದೇನಿದು? ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಟಿದ್ಯಾ? ಯಾವ್ದೋ ಮೀಟಿಂಗ್ ಅಂತ ಹೋದೆ ಅಲ್ವಾ? ಏನಾದ್ರು ಮರ್ತೀಯಾ? ಇಲ್ಲ ರಮೇಶ್, ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡೆ. ಯಾಕೆ ತಾರ, ಹುಷಾರಿಲ್ವಾ? ಯಾಕೋ ಸ್ವಲ್ಪ ತಲೆನೋತಾ ಇದೆ. ಓ, ಒಂದು ನಿಮಿಷ ಇರು, ಕಷಾಯ ಮಾಡ್ಕೊಂಡ್ಬರ್ತೇನೆ. ಬೇಡ ರಮೇಶ್,
ತಾರ, ಯಾರನ್ನ ಹುಡುಕ್ತಿದ್ಯಾ? ಮಕ್ಕಳೆಲ್ಲ ನೀನು ಹೊರಡೋಕ್ ಮುಂಚೆನೆ ಕಾಲೇಜ್ಗೆ ಹೋದ್ರಲ್ಲ. ಕಾಲೇಜಿಗೆ ಹೋಗಿದ್ದಾರೆ. ನೀನು ನಿನ್ನೆ ಎಲ್ಲ ನಿದ್ದೆ ಸರಿಗ್ ಮಾಡಿಲ್ವಲ್ಲ, ಅದಕ್ಕೆ ತಲೆನೋವು. ಸತ್ಯ, ಇವತ್ತೆಲ್ಲ ಸಮಸ್ಯೆನೂ ಬಗೆಹರಿತಲ್ಲ, ಅದೊಂದೇ ನೆಮ್ಮದಿ. ಮಕ್ಕಳೆಲ್ಲ ಮನೇಲಿ ಇದ್ದಿದ್ರೆ ಅಟ್ಲೀಸ್ಟ್ ಲಂಚ್ಗಾದ್ರೂ ಆಚೆ ಹೋಗಿ ಬರ್ಬೋದಾಗಿತ್ತು. ಅವೆಲ್ಲ ಒಟ್ಟು ಹೊರಗೋಗಿ ಬಂದು ಎಷ್ಟೊಂದು ದಿನ ಆಗೋಯ್ತಲ್ಲ. ಮಕ್ಕಳು ದೊಡ್ಡವರಾಗ್ಬಿಟ್ರೆ ಹೀಗೆ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗ್ಬಿಡ್ತಾರೆ. ಹೌದು ರಮೇಶ್, ಅವ್ರವ್ರ ಕೆಲಸ ಅವರಿಗೆ ಗೊತ್ತಿರತ್ತೆ, ನಮ್ಗದು ಗೊತ್ತೇ ಆಗಲ್ಲ. ಆದ್ರೆ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರಲ್ಲ. ನನಗಿನ್ನು ನೆನ್ನೆ ಮೊನ್ನೆ ರೋಹಿತ್ನ, ರಿಷಿನ, ರಚನಾನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದ ಹಾಗಿದೆ. ಎಲ್ಲ ಬೆಳೆ ದೊಡ್ಡವರಾಗ್ಬಿಟ್ರು. ಹೌದು ರಮೇಶ್, ಬೆಳೆದ್ ಬಿಟ್ಟಿದ್ದಾರೆ. ರೆಕ್ಕೆ ಬಲಿಯೋ ತನಕ ಅಪ್ಪ ಅಮ್ಮನ ಆಸರೆ ಬೇಕು. ಅದೇ ರೆಕ್ಕೆ ಬಲದ ಮೇಲೆ ಆಕಾಶದ ಎತ್ತರಕ್ಕೆ ಹಾರ್ತಾರೆ. ನಮ್ ಕೈಗೆ ಸಿಗೋದೇ ಇಲ್ಲ. ತಾರಾ, ಯಾಕೇನು ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಸರಿಯಾಗಿ ಮಾತಾಡ್ತಿದ್ದೀನಲ್ಲ ರಮೇಶ್, ನಾನು ಹೇಳ್ತಿರೋದು ನಿಜ ತಾನೆ. ನಮ್ಮ ಮಡ್ಲಲ್ಲಿರೋ ಹಕ್ಕಿಗಳಿಗೆ ಕನ್ಸಿನ ರೆಕ್ಕೆ ಕಟ್ಟೋದೇ ನಾವು. ಆ ಹಕ್ಕಿಗಳಿಗೆ ರೆಕ್ಕೆ ಬಂದ ತಕ್ಷಣ ನಮ್ಮನ್ನೇ ಮರೆತು ಆಕಾಶದೆತ್ತರಕ್ಕೆ ಹಾರ್ ಹೋಗ್ಬಿಡುತ್ತವೆ. ಎಂತ ವಿಚಿತ್ರ ಅಲ್ವಾ ಇದು? ಇಷ್ಟೊಂದು ನೊಂದ್ಕೊಂಡು ಮಾತಾಡ್ತಿದ್ಯಾ? ಏನಾಯ್ತು ಹೇಳು. ತಾಯಿ ಅಲ್ವಾ ನಾನು? ನೋವು ನಮಗೆ ಕಟ್ಟಿಟ್ಟು ಬುತ್ತಿ. ಏನಾಗಿದೆ ಇವಳಿಗೆ? ಬೆಳಿಗ್ಗೆ ಅಷ್ಟೇ ಚೆನ್ನಾಗಿದ್ಲು. ಚಿನ್ನ 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 ಒಂದ್ ನಿಮಿಷ ಗಾಡಿ ನಿಲ್ಸಿನ, ಗಾಡಿ ನಿಲ್ಸಿ. ಯಾಕೋ? ಒಂದ್ ನಿಮಿಷ ಬಾ, ಕೆಲಸ ಇದೆ. ಏನೋ ನಿಂದ್ರಾಗ್ಲೆ, ನಾನ್ ಕಾಲೇಜ್ಗೆ ಹೋಗ್ಬೇಕು. ಅಯ್ಯೋ ಹೋಗು ಚಿನ್ನ, ಕಾಲೇಜ್ಗೆ ಯಾರು ಬೇಡ ಅಂದ್ರು ನಾನು ಹಿಡ್ಕೋತೀನ ನಿನ್ನ. ಒಂದ್ ಚಿಕ್ಕ ಕೆಲಸ ಇದೆ, ಮುಗಿಸ್ಕೊಂಡು ಹೋಗುವಂತೆ ಬಾ. ಎಲ್ಲಿಗೆ? ಹೇಳ್ತೀನಿ ಬಾ ಚಿನ್ನ. ನಾನ್ ಬರಲ್ಲ. ನಿನ್ ಕೈ ಮುಗಿತೀನಿ ಚಿನ್ನ, ಬಾ. ನಿನ್ ಕೈ ಮುಗಿದ್ರು ಅಷ್ಟೇ, ಕಾಲಿಗೆ ಬಿದ್ರು ಅಷ್ಟೇ. ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಹೌದಾ? ಇದೇ ಮಾತಾ? ಹೌದು, ಇದೇ ಮಾತಾ? ಏನೋ ಮಾಡ್ತಿದ್ಯಾ? ಏನೇನೋ ಮಾಡ್ತಾ ಇದ್ಯಾ? ಬಾ ಅಂದ್ರೆ ಬರಲ್ಲ ಅಂತ್ಯ. ನಾನ್ ಸೈಡ್ಗೆ ಹೋಗ್ತೀನಿ, ಇಲ್ಲ ಹೆಂಗಾದ್ರೂ ಹೋಗ್ತೀನಿ. ಆದ್ರೆ ಬೇರೆ ಗಾಡಿಗಳು ಬಂದು ನಿನ್ ಮೇಲೆ ಹತ್ಕೊಂಡು ಹೋಗತ್ತೆ ಅಷ್ಟೇ. ಅಲ್ವಾ ಅಲ್ವಾ? ಯಾವ್ದಾದ್ರು ಗಾಡಿ ನನ್ ಮೇಲೆ ಹತ್ತಿ ನಾನೇ ಮೇಲಕ್ಕೆ ಹೋಗ್ಬಿಟ್ರೆ ನಿನ್ನ ಯಾರು ನೋಡ್ಕೋತಾರ ಚಿನ್ನ? ನೀನ್ ಗತಿಯೋ ನಮ್ಮಲ್ಲ. ಅದ್ಕೆ ಅಲ್ವಾ ಬೇಡ್ಕೋತಾ ಇರೋದು? ಜಾಣ ಮರಿ ಅಲ್ವಾ ನೀನು? ಬಾ, ಒಂದ್ ಚಿಕ್ಕ ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ಬಿಡು. ಒಪ್ಪಲ್ಲ ನೀನು? ಒಪ್ಪಲ್ವಾ ನೀನು? ಅಯ್ಯಯ್ಯೋ, ನಮ್ ಹುಡುಗಿ ನನ್ ಮಾತು ಕೇಳ್ತಲ್ಲ. ಯಾರಾದ್ರೂ ನ್ಯಾಯ ಕೊಡ್ಸ್ರೋ? ಅಯ್ಯೋ ಕೊಡ್ಸ್ರೋ, ನ್ಯಾಯ ಕೊಡ್ಸ್ರೋ. ಮತ್ತೆ ಕರೆದ್ರೆ ಬರಲ್ಲ ಅಂತ್ಯ? ಬಾ. ನನ್ ಕರ್ಮ. ನಡಿ ನಡಿ. ಸ್ವೀಟ್ ಬಾ. ಸರ್, ಓ ನಮಸ್ಕಾರಪ್ಪ. ಯಾರಿದು? ಸರ್ ಅದು ಓ ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಕೊಡಿ ಸರ್.
ತಗೋಪ್ಪ. ಸರ್ ನನಗಲ್ಲ. ಮೇಡಮ್ ತಗೊಳ್ಳಿ. ಏನಿದು? ತಗೋ ಚಿನ್ನ ತಗೋ. ಅಲ್ಲ ಏನಿದು? ಚಿನ್ನ ಅದು ನನ್ನ ಮೊದಲನೇ ತಿಂಗಳು ಸಂಬಳ. ಅದನ್ನ ಮೊದಲು ನೀನೇ ಇಸ್ಕೋಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ತಗೊಳ್ಳಿ ಮೇಡಮ್. ಪಾಪ ಹುಡುಗ ಆಸೆ ಪಡ್ತಾ ಇದ್ದಾನೆ, ಬೇಡ ಅನ್ಬಿಡಿ, ತಗೊಳ್ಳಿ. ಇದಕ್ಕೇನಪ್ಪ ಸಂಬಳ ತಗೋ ಅಂತ ಅಷ್ಟು ದಿವಸದಿಂದ ಫೋರ್ಸ್ ಮಾಡಿದ್ರು, ಸಂಬಳ ತಗೊಳ್ದೆ ಹೋಗಿದ್ದು. ನೋಡಿ ಮೇಡಮ್, ಮೊದಲನೇ ತಿಂಗಳು ಸಂಬಳನ ಹೆಂಡತಿ ಕೈಲಿ ಕೊಡ್ಬೇಕು ಅಂತ ಅವ್ನ ಆಸೆ ಇತ್ತೇನೋ, ಕೊಡಿಸ್ತಾ ಇದ್ದಾನೆ ಪಾಪ. ಏನೋ ಇಬ್ರಿಗೂ ಒಳ್ಳೇದಾಗ್ಲಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿಷಿ ಸರ್, ಟೈಮ್ ಆಯ್ತು ಕ್ಲಾಸ್ಗೆ, ಬನ್ನಿ ಹೋಗುಮ. ಅಯ್ಯೋ ಕೈ ಬಿಡಿ ಸರ್. ಕೈ ಹಿಡ್ಕೊಂಡಿರೋದು ನಿಮ್ ಬಿಡಕ್ಕಲ್ಲ. ಸರ್ ಇದು ಕಾಲೇಜು, ನಾನು ಸ್ಟೂಡೆಂಟು, ನೀವು ಲೆಕ್ಚರರು. ಬಿಡಿ ಸರ್, ಯಾರನ್ನ ನೋಡಿದ್ರೆ ಏನ್ ಅನ್ಕೊಳಕಿಲ್ಲ. ನಡೀರಿ ಸರ್, ಕ್ಲಾಸ್ಗೆ ಹೋಗುಮ, ಟೈಮ್ ಆಯ್ತು. ಕಮ್ಲಿ ಅವರ, ನಾನು ನೀವು ಗಂಡ ಹೆಂಡತಿ, ನಾನ್ ನಿಮ್ ಕೈಯೂ ಹಿಡ್ಕೋಬಾರ್ದು ಅಂದ್ರೆ ಹೇಗೆ? ನಾನು ನೀವು ಗಂಡ ಹೆಂಡತಿ ತರ ಇಲ್ದೇ ಇದ್ರೆ ಈ ತರ ವಿರಾಜ್ ಅಂತವ್ರು ಏನೇನೋ ಕನ್ಸುಗಳು ಕಟ್ಕೊಂತಾರಷ್ಟ. ಓಹೋ ಪರವಾಗಿಲ್ವೇ, ಸಾಹೇಬ್ರಿಗೆ ಇನ್ನ ಹೊಟ್ಟೆ ಉರಿ ಐತೆ. ನೋ ಕಮೆಂಟ್ಸ್. ಈಗ ನಾನೇನ್ ಹೇಳ್ತೀನೋ ಅದನ್ನ ನೀವು ಕೇಳ್ಬೇಕು. ಏನು ಸರ್? ಇವತ್ತು ನಾನು ನೀವು ಹಾ ಕಾಲೇಜ್ಗೆ ಬಂಕ್ ಹಾಕಿ ಹೊರಗಡೆ ಸುತ್ತಾಡೋದಕ್ಕೆ ಹೋಗ್ತಿದೀವಿ. ಸರ್ ಲೆಕ್ಚರರ್ ಆಗಿ ಹಿಂಗ ಹೇಳೋದು? ಇಲ್ಲ. ಮತ್ತೆ ಆಚೆ ಹೋಗಕ್ ತಯಾರಾಗಿದ್ದೀರಾ? ಹೌದು. ಏನ್ ಸರ್ ನೀವು, ಹೌದಪ್ಪನ ಮನೇಲಿ ಹೌದಪ್ಪ, ಇಲ್ಲಪ್ಪನ ಮನೇಲಿ ಇಲ್ಲಪ್ಪ ಅನ್ನೋ ಹಂಗೆ ಹೌದು ಅಂತಾನು ಅಂತೀರಾ, ಇಲ್ಲ ಅಂತಾನು ಅಂತೀರಾ. ಸರ್ ಇದೆಲ್ಲ ಸರಿ ಹೋಗಕ್ಕಿಲ್ಲ, ನಡೀರಿ ಸುಮ್ಕೆ ಕಾಲೇಜ್ಗೆ ಹೋಗುಮ. ಅರೆ ಕಮ್ಲಿ ಅವ್ರೆ, ಗಂಡ ಇಷ್ಟು ಪ್ರೀತಿಯಿಂದ ಹೊರಗಡೆ ಸುತ್ತಾಡೋಣ ಅಂತ ಕರೀತಾ ಇದ್ರೆ ಹೀಗೆ ಹೇಳ್ತೀರಲ್ಲ. ನನ್ ಕತೆ ಸಮುದ್ರದ ನಂಟಸ್ತನ, ಉಪ್ಪಿಗೆ ಬಡತನ ಅನ್ನಂಗಾಯ್ತು. ಏನು? ಮತ್ತಿನ್ನೇನು, ನಾನು ಇಷ್ಟು ಪ್ರೀತಿಯಿಂದ ಕರೀತಾ ಇದೀನಿ, ನೀವು ಬರಲ್ಲ ಅಂತ ಹೇಳ್ತೀರಲ್ಲ. ಹಂಗಲ್ಲ ಸರ್, ನಾವು ಮನ್ಯಾಗ ಕಾಲೇಜ್ಗೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಈಗ ಆಚೆ ತಿರ್ಗಕ್ ಹೋದ್ರೆ ಹೆಂಗೆ ಹೇಳಿ? ಏನೂ ಆಗಲ್ಲ. ಈಗೇನು, ನೀವು ಬರ್ತೀರೋ ಅಥವಾ ಇಲ್ವೋ? ಸರಿ ಬರ್ತೀನಿ. ಇದು ನನ್ನ ಮುದ್ದು ಕಮ್ಲಿ ಅಂತ ಹೇಳಿದ್ರೆ ಬನ್ನಿ ಹೋಗೋಣ. I just can't tolerate this. Your love. So disgusting. ಏನ್ ಮಾಡ್ಲಿ ನಾನು? ಹೇಗೆ ಇದನ್ನ ಸ್ಪಾಯಿಲ್ ಮಾಡ್ಲಿ? ನಾನು ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ. ಎಷ್ಟು ದಿನದ ಆಸೆ ಗೊತ್ತಾಯ್ತು ನನ್ಗೆ, ಇವತ್ತು ಈಡೇರ್ತು. ನಿನಗೂ ಅಷ್ಟೇ ಖುಷಿ ಆಗಿದೆ ಅನ್ಕೋತೀನಿ. ಏಯ್ ಚಿನ್ನ, ಇದ್ಯಾಕೆ ನನಗೆ ಕೊಡ್ತಾ ಇದ್ಯಾ? ನೀನ್ ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದಿರೋ ಹಣ, ಇದನ್ನ ನೀನೇ ಇಟ್ಕೋ. ನಿನಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಚಿನ್ನ. ನಾನೇನಾಗಬೇಕು ಹೇಳಿ ನಿನ್ಗೆ? ಗಂಡನ ಮೊದಲನೇ ಸಂಬಳ ಹೆಂಡತಿ ಕೈಗೆ ಕೊಡೋದು ಕರ್ತವ್ಯ, ಡ್ಯೂಟಿ. ತಗೋ. ಈ ನಾಟಕಕ್ಕೆಲ್ಲ ನಾನ್ ಮರಳಾಗಲ್ಲ. ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡ್ಬೇಡ ನೀನು. ಚಿನ್ನ 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 ಚಿನ್
ಪರವಾಗಿಲ್ಲ ಚಿನ್ನ, ನೀನು ಕೋಪ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ. ಆದ್ರೆ ನಿನ್ನ ಕೈಯಾರ ಸಂಬಳ ತಗೊಂಡಿಯಲ್ಲ ಇವತ್ತು, ನನಗಷ್ಟು ಸಾಕು. ಕಮ್ಲಿ ಅವರೇ, ವೆದರ್ ಒಂಥರ ಸಕ್ಕದಾಗಿದೆ ಅಲ್ಲ? ಆಗಾಗ ಮಳೆ, ದಿಢೀರಂತ ಬಿಸಿಲು, ಸಿಕ್ಕಾಪಟ್ಟೆ ಚಳಿ. ಅದಕ್ಕೇನಿವಾಗ ಸರ್? ಐಸ್ ಕ್ರೀಮ್ ತಿನ್ನೋಣ ಅಂತ. ಸರ್, ನಿಮ್ಗೆ ಇಲ್ಲೆಲ್ಲರೂ ಹತ್ರದಲ್ಲೇ ಯಾವ್ದಾದ್ರು ಆಸ್ಪತ್ರೆ ಗೊತ್ತಾಯ್ತಾ? ಏನ್ ಹಾಸ್ಪಿಟಲ್? ಮೆಂಟಲ್ ಹಾಸ್ಪಿಟ್ಲು. ಯಾಕೆ ಕಮ್ಲಿ ಅವರೇ? ಇನ್ನೇನ್ ಸರ್, ನಿಮ್ಗೇನೋ ಆಗೋಗ್ಬಿಟ್ಟೈತೆ, ಹೊಸಿ ಹೋಗಿ ತೋರ್ಸ್ಕೊಂಬರುಮ ಅಂತ. ಏನ್ ಮಾಡೋದು, ಎಲ್ಲ ಶ್ವಾಸ ದೋಷ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಎರಡು ಐಸ್ ಕ್ರೀಮ್ ಕೊಡಿ. ಕಮ್ಲಿ ಅವರೇ, ಚೆನ್ನಾಗಿದ್ಯಾ? ಶಾನೆ ಸಖತ್ತಾಗೈತೆ ಸರ್. ಹಾ ಕಮ್ಲಿ ಅವರೇ, ನೀವು ಇದನ್ನ ತಗೊಳ್ಳಿ, ನನಗೆ ಅದು ಕೊಡಿ. ಅಯ್ಯೋ ಸರ್, ಎರಡು ಒಂದೇ ಫ್ಲೇವರ್ ತಾನೆ, ಮತ್ತೆ ಅದ್ಲು ಬದ್ಲು ಮಾಡೋದು, ಸುಮ್ಕೆ ತಿನ್ನಿ ಸರ್. ಅಯ್ಯೋ ಅಯ್ಯೋ ಸುಮ್ನೆ ಇದೇನ್ ಸರ್ ಹಿಂಗ್ ಬೆಳ್ಸ್ಕೊಂಬಿಟ್ರಿ? ಕಮ್ಲಿ ಅವರ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ಹೋಗ್ಲಿ ಬಿಡಿ, ಹೇಗಿದ್ರು ನಿಮ್ದೇ ಇದೆಯಲ್ಲ, ಇಬ್ರು ಒಂದೇ ಐಸ್ ಕ್ರೀಮ್ ಅಲ್ಲಿ ತಿನ್ನೋಣ. ಸರ್, ನಿಮ್ಗೇನಾಗೈತೆ? ಇದನ್ನ ಯಾಕೆ ತಿನ್ನೋದು? ಐಸ್ ಕ್ರೀಮ್ ಅಂಗಡಿ ಮುಂದೆನೆ ಐತೆ, ಇರಿ ಹೋಗಿ ತಕೊಂಬತ್ತೀನಿ. ಕಮ್ಲಿ ಅವರೇ, ಕಮ್ಲಿ ಅವರೇ, ನನ್ಗೆ ಇಷ್ಟೊಂದು ಬೇಡ, ಅದ್ ಸಾಕು. ತಿನ್ನಿ. ವಾಟ್ ಅನ್ ಇಡಿಯಟ್! ಕೆಸ್ರಿನ್ ಕಂಬ್ಲಿ ತಿಂದಿರೋ ಐಸ್ ಕ್ರೀಮ್ ನ ನೀನು ತಿನ್ಬೇಕಾ ರಿಷಿ? ಈ ಸ್ಟುಪಿಡ್ ಸೀನ್ ನೋಡಕ್ಕೆ ನಾನು ಇಷ್ಟು ದೂರ ಫಾಲೋ ಮಾಡ್ಕೊಂಡ್ ಬಂದ. ಸರ್, ನೀವು ಬೇಕು ಅಂತಲೇ ತಾನೆ ಐಸ್ ಕ್ರೀಮ್ ಬಿಲ್ಸ್ಕೊಂಡಿದ್ದು? ಹೋಲಿ ಸರ್ ನೀವು. ಪೋಲಿನಾ? ಯಾಕೆ? ಹೆಂಡತಿ ತಿಂದಿದ ಐಸ್ ಕ್ರೀಮ್ ನ ಗಂಡ ತಿಂದ್ರೆ ಅದು ಪೋಲಿನಾ? ಹೌದು, ಪೋಲಿನೇಯ. ನಿಮ್ ಹೆಸರನ್ನ ರಿಷಿ ಅಂತ ಇಡಬಾರ್ದಿತ್ತು, ನಿಮಗ್ ಸೂಟ್ ಆಗಕ್ಕಿಲ್ಲ. ಮತ್ತೇನಂತ ಇಡ್ಬೇಕಿತ್ತು? ರೊಮ್ಯಾಂಟಿಕ್ ರಿಷಿ ಅಂತ ಇಡ್ಬೇಕಿತ್ತು. ಹೇಯ್, ಸಕ್ಕತ್ತಾಗಿದೆ. ನಿಮ್ಗೂ ಅಷ್ಟೇ, ಬರೀ ಕಮ್ಲಿ ಅಂತ ಇಡಬಾರ್ದಾಗಿತ್ತು. ಇನ್ನೇನಂತ ಇಡ್ಬೇಕಿತ್ತು? ಕೆಂಪ್ ಕಣ್ಣಿನ ಕಮ್ಲಿ ಅಂತ ಇಡಬೇಕಾಗಿತ್ತು. ಯಾಕೆ? ಮತ್ತಿನ್ನೇನ್ ಕಮ್ಲಿ ಅವರೇ, ನಾನು ನಿಮ್ ಹತ್ರ ಯಾವಾಗ್ಲೇ ರೊಮ್ಯಾನ್ಸ್ ಮಾಡ್ಬೇಕು ಅಂತ ಬಂದ್ರು ನೀವು ನಿಮ್ ಕಣ್ಣನ್ನ ಕೆಂಪ್ ಮಾಡ್ಕೊಂಡು ನನ್ನ ಹೆದರ್ಸ್ತಿರಲ್ಲ, ಅದಕ್ಕೆ. ನೋ ನೋ, ಐ ಜಸ್ಟ್ ಕಾಂಟ್ ಟಾಲರೇಟ್ ದಿಸ್ ಕ್ರಾಪ್. ಈ ನಗುನ ನನ್ ಕಣ್ಣೀರಾಗಿ ಕನ್ವರ್ಟ್ ಮಾಡ್ಲೇಬೇಕು. ಆ ಕೆಸ್ರಿನ್ ಕಮ್ಲಿ ಇರೋ ಜಾಗದಲ್ಲಿ ನಾನಿರ್ಬೇಕು, ಇರ್ತೀನಿ.